ಹಲೋ, ವೆಲ್ಕಮ್ ಬ್ಯಾಕ್ ಟು ಅನಿಶ್ರೀ ವ್ಲಾಗ್ಸ್. ನಾನಿವತ್ತು ಏನು ಹೇಳ್ತಾ ಇದ್ದೀನಿ ಟಿಪ್ಸ್ ಅಂತ ಹೇಳಿದ್ರೆ, ಹೇರ್ ತುಂಬ ಫಾಲ್ ಆಗ್ತಾಯಿದೆ ಮತ್ತು ಹೇರ್ಸ್ ಎಲ್ಲ ರಫ್ ಆಗಿದೆ ಆ್ಯಂಡ್ ಕಟ್ ಆಗ್ತಾಯಿದೆ ಮತ್ತು ಹೇರ್ಸ್ ಬೆಳೀತಾ ಇಲ್ಲ ಅನ್ನೋರಿಗೆ ಒಂದು ಒಳ್ಳೆ ಹೋಮ್ ರೆಮಿಡಿ ಅಲ್ಲ, ಇದು ಜಸ್ಟ್ ಟಿಪ್ಸ್ ಅಷ್ಟೇ. ಎಲ್ಲರ ಮನೆಯಲ್ಲೂ ಹರಳೆಣ್ಣೆ ಇರುತ್ತೆ, ಹಾಗೆ ಕೊಬ್ಬರಿ ಎಣ್ಣೆನೂ ಇರುತ್ತೆ. ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಪ್ಯಾರಾಶೂಟು. ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡೋದ್ರಿಂದ 1 ಲೀಟ್ರ್ ತಂದಿಟ್ಕೊತೀವಿ ನಾವು. ಹಾಗೆ ಬಂದ್ಬಿಟ್ಟು ಇದ್ರ ಜೊತೆಗೆ ಹರಳೆಣ್ಣೆ ನೋಡಿ, ಇದು ಆಲ್ರೆಡಿ ಕಾಯಿಸಿಟ್ಕೊಂಡಿದ್ದೀನಿ ಹರಳೆಣ್ಣೆ. ಇದ್ರ ಜೊತೆಗೆ ಬಾದಾಮಿ ಆಲ್ಮಂಡು ಗೊತ್ತಲ್ವಾ, ಇದು ಕೂದಲನ್ನ ಶೈನ್ ಮಾಡುತ್ತೆ, ಸ್ಟ್ರೆಂತ್ ಮಾಡುತ್ತೆ, ಹಾಗೆ ನಿಮಗೆ ಬ್ರೇಕೇಜ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಹೇರ್ ಫಾಲ್ ರೆಡ್ಯೂಸ್ ಮಾಡುತ್ತೆ, ಹೇರ್ಸು ಒಳ್ಳೆ ಶೈನಿಂಗ್ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನನ್ನ ಫೇವ್ರೆಟ್ ಆಲಿವ್ ಆಯಿಲ್. ಈ ಆಲಿವ್ ಆಯಿಲ್ ಅಂತೂ ತುಂಬಾ ಹೇರ್ಸ್ಗೆ ಒಳ್ಳೆ ಮಾಯ್ಶ್ಚರೈಸರ್. ಹರಳೆಣ್ಣೆ ಹೇಗೋ ಆಲಿವ್ ಆಯಿಲ್ ಕೂಡ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ನಾನು ಆಲಿವ್ ಆಯಿಲು, ಬಾದಾಮ್ ಆಯಿಲು ಆ್ಯಂಡ್ ಹರಳೆಣ್ಣೆ ಹಾಗೆ ಪ್ಯಾರಾಶೂಟ್ ಕೊಕೊನೆಟ್ ಆಯಿಲ್ ಇದನ್ನೆಲ್ಲ ಯೂಸ್ ಮಾಡಿ ನನ್ನ ಹೇರ್ ಕೇರ್ನ ಮಾಡ್ತೀನಿ. ನಾನೇನಿಲ್ಲ ಅಂದರೂ ಕಂಪಲ್ಸರಿ ಎವ್ರಿ ಸಂಡೇ ಫುಲ್ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ತಲೆಗೆ ಚೆನ್ನಾಗಿ ಇಟ್ಟು ಮಾರ್ನಿಂಗಿಂದ ಸಂಜೆ ತನಕ ಬಿಟ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ವೈಟ್ ಹೇರ್ಸ್ ಬಂದ್ಬಿಟ್ಟಿದೆ, ಏನೋ ಅಂದ್ಕೋಬೇಡಿ, ಅದು ವಿಟಮಿನ್ಸ್ ಐರನ್ ಎಲ್ಲ ಕಡಿಮೆ ಆಗಿರುತ್ತಲ್ಲ, ಸೊ ಆವಾಗ ನನಗೆ ಬಂದಿರೋ ಅಂಥದ್ದು ಏನೂ ಮಾಡೋಕ್ಕಾಗಲ್ಲ. ಹಾಗಂತ ನಾನು ಯಾವುದೇ ಕಲರನ್ನು ಬಳಸಲ್ಲ, ಇದು ಜಾಸ್ತಿ ಆಗಿಬಿಡುತ್ತೆ. ನನ್ನ ಹೆಲ್ದಿ ಹೇರ್ಸ್ಗೆ ನಾನು ಇದನ್ನೇ ಮಾಡೋದು. ಇವಾಗ ಕೊಕೊನೆಟ್ ಆಯಿಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ಮಂಡ್ ಆಯಿಲ್ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು. ಆಲ್ರೆಡಿ ಇದಕ್ಕೆ ಆಲಿವ್ ಆಯಿಲ್ ಹಾಕಿದ್ದೀನಿ, ಸೊ ನಿಮ್ಮ ಕನ್ಫರ್ಮೇಷನ್ಗೋಸ್ಕರ ಅಷ್ಟೇ, ಸಾಕು, ಜಾಸ್ತಿನೂ ಬೇಡ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದನ್ನು ವೆಟ್ ಕಾಟನ್ ತಗೊಂಡು ಹಚ್ಕೊಂಡ್ರೂ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನನ್ನ ಮಗು ಇರೋದ್ರಿಂದ ನಾನು ಅಷ್ಟು ನಿಧಾನಕ್ಕೆ ಮಾಡೋಕ್ಕಾಗಲ್ಲ. ಹೀಗೆ ತಗೊಳ್ಳಿ, ಹೇರ್ಸನ್ನು ರೂಟ್ ತಗೊಳ್ಳಿ, ಹಿಂಗೆ ಹಾಕಿ ಹಿಂಗೆಲ್ಲ ತಿಕ್ಕಕ್ಕೆ ಹೋಗಬೇಡಿ, ಇನ್ನೂ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಆದಷ್ಟು ಸ್ಮೂತಾಗೇ ಇಡಬೇಕು ಆಯಿಲನ್ನು. ಎಣ್ಣೆ ಇಡಬೇಕು ಅಂತ ಹೇಳಿ ನಾವೇನಾದರೂ ದೊಡ್ಡವ್ರಿಗೆ ಕೇಳಿದಾಗ ಹಾಕಿ ಹಿಂಗೆ ಮಾಡೋದು, ಹಿಂಗೆ ಮಾಡೋದೆಲ್ಲ ಮಾಡ್ತಾರೆ. ಸೊ ಅದು ಅವ್ರು ಮಾಡೋದು ಒಳ್ಳೆಯದೇ, ಇಲ್ಲ ಅಂತಲ್ಲ, ಬಟ್ ಅದರಿಂದ ಹೇರ್ ಫಾಲ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಮತ್ತು ನಾವು ಚಿಕ್ಕ ಬಿಡಿಸ್ಬೇಕಾದ್ರೂ ಅಷ್ಟೇ ಆದಷ್ಟು ಸ್ಲೋ ಆಗಿ ಬಿಡಿಸ್ಬೇಕು. ಹೇಗಂದರೆ ಹಾಗೆ ನಾವು ಟ್ರೀಟ್ ಮಾಡಬಾರ್ದು. ಸೊ ಗಾಯ್ಸ್, ಇದಕ್ಕೆಲ್ಲ ಟೈಮ್ ಇರಬೇಕು. ನನಗೆ ಮಗು ಇರೋದ್ರಿಂದ ನಾನು ಅಷ್ಟು ನಿಧಾನಕ್ಕೆ ನಾನು ತೋರ್ಸೋಕ್ಕಾಗಲ್ಲ. ನೀವು ಈ ಥರ ಆಯಿಲನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಯೂಸ್ ಮಾಡಿ. ಏನಿಲ್ಲ ಅಂದರೂ ನೀವು ವಾರಕ್ಕೆ 2-3 ಟೈಮ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ಎವ್ರಿ ಸಂಡೇ ಇದನ್ನು ಮಾಡ್ತಾ ಬನ್ನಿ. ನಿಮ್ಮ ಹೇರ್ಸು ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ಹೇಳಿ. ಮತ್ತು ಹಿಂಗೆ ನೀಟಾಗಿ ಈ ಥರ ನೋಡಿ, ನನಗೆ ಬಾಣಂತನದಲ್ಲಿ ಸ್ವಲ್ಪ ಹೇರ್ ಹೋಗಿದೆ, ಬಟ್ ಇವಾಗ ಕಡಿಮೆ ಆಗಿದೆ. ಎಲ್ಲ ರೂಟ್ಸ್ಗೂ ಹಚ್ಚಿದಾದಮೇಲೆ ಹಿಂಗೆ ತಗೊಂಬಿಟ್ಟು ನಿಧಾನಕ್ಕೆ ಹೀಗೆ ಫಿಂಗರ್ ಮಸಾಜ್ ಮಾಡಬೇಕು. ನೀವು ನಿಧಾನಕ್ಕೆ ಮಾಡಬೇಕು ನೋಡಿ, ಇಲ್ಲಿಂದ ಹಿಂಗೆ ಬಂದು ಈ ಕೆಳಗಡೆವರೆಗೂ ಹೀಗೆ ಇದೆಲ್ಲ ನೀವೇ ಮಸಾಜ್ ಮಾಡ್ಕೊಳ್ಳಿ. ಹೇಗಪ್ಪ ಮಸಾಜ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಗೆ ಸೆಲ್ಫ್ ಹೆಡ್ ಮಸಾಜ್ ಮಾಡ್ಕೊಳ್ಳೋದು ಅನ್ನೋದನ್ನು ಸಹ ತೋರಿಸ್ತೀನಿ ನೋಡಿ. ಆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ತೀನಿ. ಆಯಿಲ್ ಅಪ್ಲೈ ಮಾಡೋದ್ರಿಂದ ಹಿಡಿದು ನೀಟಾಗಿ ರೂಟ್ಸ್ಗೆಲ್ಲನೂ ಓಕೆನಾ, ನೀಟಾಗಿ ಹಿಂಗೆ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಓಕೆನಾ, ಈ ರೀತಿ ಮಾಡಿ ನೀಟಾಗಿ ಹಚ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವಾಗ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನ ತೋರಿಸಿದ್ದೀನಲ್ವ, ಯಾವ ರೀತಿ ಅಪ್ಲೈ ಮಾಡ್ತೀನಿ ಅನ್ನೋದು.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಹೇಗೆ ಹೆಡ್ ಮಸಾಜ್ ಮಾಡ್ಕೊಳ್ಳೋದು ನಾವೇ ಅಂತ ಹೇಳಿ. ಓಕೆನಾ? ಥ್ಯಾಂಕ್ ಯು. ಬಾಯ್.